ಹಾ ಸುಮ್ಮನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆ ಹೇಳೋದುಂಟೆ ಅದಕ್ಕೆ ನಿಜವಾಗ್ಲೂ ಪ್ರಾಮಿಸ್ ಮಾಡಿದ್ದಾರೆ ಅನ್ಕೊಂಡು ಪಪ್ಪಿ ಕೊಟ್ಬಿಟ್ಟೆ. ಅಣ್ಣ ಅದಕ್ಕೆ ನಂಗೆ ಆಫೀಸಿಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ, ನನ್ನ ಬಿಟ್ಬಿಡಿ. ಹೋಗಿ ಆಫೀಸಿಂದ ಬರುವಾಗ ರೆಡಿ ಇರಿ. ಇವತ್ತು ರಾತ್ರಿ 8 ಗಂಟೆಗೆ ಮತ್ತೆ ಕೊಡ್ತೀನಿ ಎಲ್ರ ಮುಂದೆ. ಪದ್ಮಿನಿ, ನಾನು ಹೊರಟೆ ಆಫೀಸ್ಗೆ. ರಾಮ ರಾಮ ಗೋವಿಂದ ಗೋವಿಂದ, ಯಾಕಪ್ಪ ಈ ಹುಡುಗಿ ಇಷ್ಟೊಂದು ಹಠ ಮಾಡ್ತಾ ಇದ್ದಾಳೆ? ಹೇಳಿದ ಮಾತಿ ಕೇಳಲ್ಲ ಅಂತಾಳಲ್ಲ ಇವಳು. ಏನ್ ಮಾಡ್ಲಿ ನಾನು? ಮುಂಚೆ ಕಾಲ ಹೀಗಿರ್ಲಿಲ್ಲ. ಗಂಡ್ಮಕ್ಳು ಹೆಣ್ಮಕ್ಳಿಗೆ ಪಪ್ಪಿ ಕೊಡ್ತೀನಿ. ಅಲ್ಲ ಅಲ್ಲ, ಬಿಡ್ತು 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 ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಗಂಡ್ಮಕ್ಳು ಹೆಣ್ಮಕ್ಳಿಗೆ ಅದನ್ನ ಕೊಡ್ತೀನಿ ಅಂತ ಹೆದರ್ಸ್ತಾ ಇದ್ರು. ಆದ್ರೆ ಈಗ ಕಾಲ ಎಕ್ಕುಟ್ಟು ಹೋಗಿದೆ. ಹೆಣ್ಮಕ್ಳೆ ಗಂಡ್ಮಕ್ಳಿಗೆ ಹೆದರ್ಸೋ ಹಾಗಾಗೋಯ್ತಲ್ಲ. ಏನಪ್ಪ ಮಾಡೋದು? ಇವಳು ಬೇರೆ ರಾತ್ರಿ 8 ಗಂಟೆಗೆ ಎಲ್ರೆದ್ರಿಗೂ ಅಭಿಗೆ ಅದನ್ನ ಕೊಡ್ತೀನಿ ಅಂತ ಚಾಲೆಂಜ್ ಮಾಡಿದಾಳೆ. ಅಕಸ್ಮಾತ್ ಏನಾದ್ರೂ ಅದನ್ನ ಕೊಟ್ಬಿಟ್ರೆ ಏನ್ ಗತಿ? ಏನ್ ಮಾಡೋದು? ಏನಾಯ್ತ್ರಿ? ನೀನ್ ಕಿರ್ಚ್ಕೊಂಡಿಯಲ್ಲ, ನನಗೆ ಹೆದರಿಕೆ ಆಯ್ತು. ನೀವ್ ಯಾವಾಗ ಇಷ್ಟ ಹತ್ರ ಬಂದ್ ನಿಂತ್ಕೊಂಡ್ರಿ? ಬಂದವ್ರು ಬಂದಿದ್ದೀನಿ ಅಂತ ಹೇಳ್ಬೇಕು ತಾನೆ, ಅಥವಾ ಸದ್ದಾದ್ರೂ ಮಾಡ್ಬೇಕು ತಾನೆ ನೀವು? ಅಲ್ಲ, ಆಫೀಸಿಗೆ ಹೋಗ್ತೀನಿ ಅಂತ ಹೊರಟ್ರಲ್ಲ, ವಾಪಸ್ ಯಾಕೆ ಬಂದ್ರಿ? ಅರ್ಧ ದಾರಿಗೆ ಹೋದೆ, ಯಾಕೋ ಟೆನ್ಷನ್ ಆಯ್ತು. ಈ ನಿನ್ ತಂಗಿ ಇನ್ನೇನ್ ಅವಾಂತರಗಳು ಮಾಡ್ತಾಳೋ ಅಂತ, ಅದಕ್ಕೆ ವಾಪಸ್ ಬಂದೆ. ಅವಳು ಮಾಡಿದ್ರು ನೀನ್ ಮಾಡಿದ್ರು ಹೆಸರು ಹಾಳಾಗೋದು ನಂದೇ ತಾನೆ. ನೀವ್ ಬಂದಿದ್ದು ಒಳ್ಳೇದೇ ಆಯ್ತು ಬಿಡಿ. ನಾನೇ ನಿಮಗ್ ಫೋನ್ ಮಾಡ್ಬೇಕು ಅಂತಿದ್ದೆ. ನಾನು ಒಬ್ಳೆ ಏನ್ ಮಾಡ್ಲಿ ಹೇಳಿ? ಇಬ್ರು ಇದ್ರೆ ಏನಾದ್ರೂ ಪ್ಲಾನ್ ಮಾಡಬಹುದು, ಸಾಕ್ಷಿನ ಒಪ್ಪಿಸ್ಬಹುದು, ಆಗೋ ಅವಾಂತರನ ತಪ್ಪಿಸ್ಬಹುದು. ಟೀ ಕುಡಿತೀರಾ? ವಿಷ ಕೊಡು, ಕುಡಿತೀನಿ. ಕುತ್ತಿಗೆಗೆ ಬಂದಿದ್ದ ಟೆನ್ಷನ್. ಟೀ ಕುಡಿತೀರಾ ಅಂತ ಕೇಳ್ತಾ ಇದೆಯಲ್ಲೇ. ಅಲ್ಲ, ಟೀ ಕುಡಿತಾ ಕುಡಿತಾ ಏನಾದ್ರೂ ಐಡಿಯಾ ಬರಬಹುದೇನೋ ಅಂತ. ತುಂಬಾ ಯೋಚಿಸಿದ್ಮೇಲೆ ಒಂದು ಅನ್ನಿಸ್ತಿದೆ. ಏನು?
ಸಂಜೆ 8 ಗಂಟೆಗೆ ಏನಾದರೂ ಮಾಡಿ ಸಾಕ್ಷಿ ಈ ಮನೇಲೆ ಇಲ್ಲದ ಹಾಗೆ ಮಾಡ್ಬೇಕು. ಮನೇಲಿರಲ್ಲ ಅಂದ್ರೆ ಬೇರೆ ಇನ್ನೆಲ್ಲಿರ್ತಾಳೆ? ಎಲ್ಲಾನ ಇರ್ತಾಳೆ ಹೊರಗಡೆ. ಏನಾದ್ರೂ ಅನಿವಾರ್ಯ ಒದಗ್ ಬಂದು ಆ ಥರ ಒಂದು ಎಮರ್ಜೆನ್ಸಿನ ನಾವೇ ಹುಟ್ಟಾಕ್ಬೇಕು. ಬೇರೆ ದಾರಿ ಇಲ್ಲದೆ ಸಾಕ್ಷಿ ಹೊರಗಡೆ ಹೋಗ್ತಾಳೆ. ಅದೇ ಸಮಯಕ್ಕೆ ಅಭಿ ಬರ್ತಾನೆ. ಸಾಕ್ಷಿ ಪಪ್ಪಿ ಸಾಕ್ಷಿ ಅದನ್ನ ಅಭಿ ಕೊಡಕ್ಕಾಗೋದಿಲ್ಲ. 8 ಗಂಟೆ ಪಾಸ್ ಆಗ್ಬಿಟ್ರೆ ಸಾಕ್ಷಿ ಸೋತ್ ಹಾಕಿ. ಆಮೇಲೆ ಹೇಗಾದ್ರೂ ಮ್ಯಾನೇಜ್ ಮಾಡ್ಬೋದು. ಆದ್ರೆ ಹೊರಗಡೆ ಹೋಗೋಂಥ ಎಮರ್ಜೆನ್ಸಿ ಏನ್ ಬರುತ್ತೆ? ನನಗೂ ಗೊತ್ತಿಲ್ಲ, ಯೋಚಿಸ್ತಿದ್ದೀನಿ. ಸ್ವಲ್ಪ ಸಮಯ ಕೊಟ್ರೆ ಹೇಳ್ತೀನಿ. ಹಲೋ ಬಾವಾ. ಹಲೋ, ಲೇ ಹರ್ಷ, ಎಲ್ಲೋ ಇದೆಯಾ? ಏನೋ ಸಿನಿಮಾಗ? ಯಾವುದು? ಧೂಮ್ 3ಗ? ನನ್ನನ್ನು ಕರೀಲೇ ಇಲ್ಲ. ಟಿಕೆಟ್ ಇದೆಯಾ? 2 ಟಿಕೆಟಾ? ನಾನು ಹೋಗ್ತೀನಿ, ನನ್ನ ಕೊಡ್ತೀಯಾ? 1 ನಿಮಿಷ ಇರೋ, ಲೈನಲ್ಲೇ ಇರೋ, ಹೇಳ್ತೀನಿ. ಲೇ ಪದ್ಮಿನಿ, ಧೂಮ್ 3ಗೆ ಟಿಕೆಟ್ ಇದೆಯಂತ, 2 ಟಿಕೆಟ್. ಬರ್ತೀಯಾ? ಇಲ್ಲಪ್ಪ, ನಂಗೆ ಮನೇಲಿ ತುಂಬಾ ಕೆಲಸ ಇದೆ, ನಾನ್ ಬರಲ್ಲ. ಪಾಪ ಸಾಕ್ಷಿ ಓದಿ ಓದಿ ಬೇಜಾರಾಗಿರ್ತಾಳೆ, ಅವಳನ್ನ ಕರ್ಕೊಂಡು ಹೋಗಿ. ಸಾಕ್ಷಿ, ಹೋಗ್ತೇನೆ? ಹಾ ಹೋಗ್ತೀನಿ. ಆದ್ರೆ ಎಷ್ಟೊತ್ತಿಗೆ? ಅದು ಟೈಮು ಸಂಜೆ. ಸಂಜೆ ಆದ್ರೆ ಬೇಡ. ಸಂಜೆ ಅಲ್ಲ, ಮಧ್ಯಾಹ್ನ. ಮಧ್ಯಾಹ್ನ ಆದ್ರೆ ಓಕೆ. ಅಯ್ಯೋ, ಮಧ್ಯಾಹ್ನ ಸಿನಿಮಾ ಅಂದ್ರೆ ನೀವ್ ಈಗ್ಲೇ ಹೊರಡ್ಬೇಕು. ಹಾಗಿದ್ರೆ ನನ್ನ ಫ್ರೆಂಡಿಗೆ ಹೇಳ್ಬಿಡ್ಲಾ? ಹಾ ಹೇಳ್ಬಿಡಿ. ಹರ್ಷ, ನನಗೆ 2 ಟಿಕೆಟ್ ಬೇಕಣೋ. ನಾನು ಅಲ್ಲೇ ಬಂದು ಫೋನ್ ಮಾಡ್ತೀನಿ. ಏನೋ ನಿಮ್ಮ ಹುಡುಗನ ಕೈಲಿ ಕೊಟ್ಟು ಕಳಿಸ್ತೀಯಾ? ಸರಿ, ಆಯ್ತು, ನಾನು ಇವಾಗ ಹೊರಡ್ತೀನಿ. ಆಯ್ತು, ಓಕೆ, ಥ್ಯಾಂಕ್ಸ್. ಏ ಸಾಕ್ಷಿ, ಹೋಗು, ಬೇಗ ರೆಡಿ ಆಗ್ಬಿಡ್ಬಾ, ಹೋಗು. ಒಂದೇ ನಿಮಿಷ ಅಕ್ಕ, ರೆಡಿಯಾಗಿ ಬಂದ್ಬಿಡ್ತೀನಿ. ರೀ, ಯಾರದ್ರಿ ಫೋನು? ನಿಮ್ ಫ್ರೆಂಡ್ ಮಾಡಿದ್ದ? ಏ ಇಲ್ಲ ಕಣೆ, ಅದ್ಯಾವುದೋ ಕಂಪ್ನಿ ಕಾಲ್ ಸೆಂಟರ್ ನಂಬರ್. 8 ಗಂಟೆ ಮುಗಿಯೋ ತನಕ ಸಾಕ್ಷಿನ ಹೊರಗಡೆನೇ ಇರೋ ತರ ನೋಡ್ಕೋತೀನಿ. ಸರಿ.
ಬಾವ ನಾನು ರೆಡಿ, ಹೊರಡೋಣ. ಪದ್ಮಿನಿ, ನಾವಿನ್ ಹೊರಡ್ತೀವಿ. ಬಾಯ್ ಅಕ್ಕ. ಬಾಯ್. ಅಭಿ, ಅಯ್ಯೋ ಯಾಕೆ ಇಷ್ಟು ಬೇಗ ಬಂದೆ? ಹೊಟ್ಟೋಗು ಅಭಿ, ಹೋಗು ಅಭಿ. ಅಭಿ ವಾಪಸ್ ಹೋಗಬ್ಬಿ. ಯಾಕದ್ಕೆ ಏನಾಯ್ತು? ಅಯ್ಯೋ ಹೋಗ್ಬಿಡು ಹೋಗ್ಬಿಡು, 8 ಗಂಟೆ ಇವಾಗ. ಸಾಕ್ಷಿ ಬರೋದ್ರೊಳಗೆ ಹೋಗ್ಬಿಡು. ಅವಳು ನಿನ್ನನ್ನೇ ಕಾಯ್ತಿದ್ದಾಳೆ. ಅಯ್ಯೋ ಮರ್ತ್ಬಿಟ್ಟೇನು ಅವಳು ಮಾಡಿರೋ ಚಾಲೆಂಜು. ಪಪ್ಪಿ ಕೊಟ್ಬಿಡ್ತಾಳೆ. ನೋ ಚೀಟಿಂಗ್. No match fixing. ಯಾರಿಗೂ ಹೇಳ್ಕೊಡೋ ಹಾಗಿಲ್ಲ, ಸಪೋರ್ಟ್ ಮಾಡೋ ಹಾಗಿಲ್ಲ. ಇದು ನನ್ನ ಅಭಿರಾಮ್ ಅವ್ರ ಮಧ್ಯೆ ಇರೋ ಚಾಲೆಂಜ್ ಅಲ್ವಾ ಅಭಿರಾಮ್? ಹೊಟ್ಟೋಗು ಅಬ್ಬಿ. ಸಾಕ್ಷಿ ಸಾಕ್ಷಿ ಬೇಡಮ್ಮ. ಸಾಕ್ಷಿ ಸಾಕ್ಷಿ ಪ್ಲೀಸ್ ಬೇಡಮ್ಮ, ನನ್ನ ಮಾತು ಕೇಳು. ನಿನ್ಗಿನ್ನೂ ಮದುವೆ ಆಗಿಲ್ಲ ರೀ. ಹೇಳ್ರಿ ಅವಳಿಗೆ. ಸಾಕ್ಷಿ, ನಿನ್ ಬಾವನ್ ಮಾತು ಕೇಳಲ್ವಾ? ಬೇಡ, ಹಾಗೆಲ್ಲ ಮಾಡಬಾರ್ದು. ಸಾಕ್ಷಿ
ಸಾಕ್ಷಿ ಸಾಕ್ಷಿ ನನ್ನ ಮಗನಿಗೆ ಏನು ಮಾಡ್ಬೇಡಮ್ಮ. ಏ ಓಡೋ ಓಡೋ, ನಿಂತಿದ್ಯಲ್ಲೋ. ಓ ಪಪ್ಪಿ ಕೊಡ್ಸ್ಕೊಳಕ್ ಆಸೆನೆ ನನಗೆ. ಓಡೋ ಓಡೋ. ಎಂಟು ಗಂಟೆ ಆದ್ಮೇಲೆ ಚಾಲೆಂಜ್ ವರ್ಕೌಟ್ ಆಗಲ್ಲ ಕಣೋ. ಓಡೋ 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 ಓಡೋ. ಅಭಿ 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 ಅಭಿ. ಅಖಿಲ, ಏನಾಯ್ತು ಅಖಿಲ? ಅಕ್ಕ, ಇವತ್ತು 8 ಗಂಟೆಗೆ ಏನಾಗ್ಬೋದು ಹೇಗಾಗ್ಬೋದು ಅಂತ ನೆನ್ಸ್ಕೊಂಡೆ, ಭಯ ಆಗೋಯ್ತು. ಅಕ್ಕ, ಸಾಕ್ಷಿ ನಿಜವಾಗ್ಲೂ ಅಭಿಗೆ ಪಪ್ಪಿ ಕೊಟ್ಬಿಡ್ತಾಳ? ಅದ್ ಹೇಗ್ ಕೊಟ್ಬಿಡ್ತಾಳೆ? ಕೊಡಕ್ಕಾಗ್ದೇ ಇರೋ ಹಾಗೆ ವ್ಯವಸ್ಥೆ ಮಾಡಾಯ್ತು. ನಿಮ್ ಭಾವ ಸಾಕ್ಷಿಗೆ ಉಪಾಯ ಮಾಡಿ ಸಿನಿಮಾ ಕರ್ಕೊಂಡು ಹೋಗ್ತೀನಿ ಅಂತ ಆಸೆ ತೋರಿಸಿ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ರು. ಯಾವಾಗ? ಈಗ ಸ್ವಲ್ಪ ಹೊತ್ತಾಯ್ತು. ಅಕ್ಕ, ಇಷ್ಟು ಬೇಗ ಕರ್ಕೊಂಡು ಹೋಗ್ಬಿಟ್ರ? ಸಿನಿಮಾ ಇರೋದು ಬರೀ 2.5 ಗಂಟೆ, ಆಮೇಲೆ ವಾಪಸ್ ಬಂದ್ಬಿಡ್ತಾರೆ. ಸಂಜೆ 5-6 ಗಂಟೆಲಿ ಮನೇಲೇ ಇರ್ತಾರೆ. ಅದೇ 5 ಗಂಟೆಗೆ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಿದ್ರೆ ಅವ್ರು ಬರೋಷ್ಟೊತ್ತಿಗೆ 9 ಗಂಟೆ ಆಗಿರೋದು. ಆಗ ಅವಳು ಚಾಲೆಂಜ್ ಮಾಡಿರೋ 8 ಗಂಟೆ ಪಾಸ್ ಆಗೋಗಿರೋದಾ? ಹಾ ಗೊತ್ತಿದೆ ಅಖಿಲ. ಸಂಜೆ 5 ಗಂಟೆಗೆ ಬಾ ಅಂತ ಕರ್ಕೊಂಡು ಹೋದ್ರೆ ಇದು ನಾವು ಬೇಕು ಅಂತಾನೆ ಮಾಡಿರೋ ತಂತ್ರ ಅಂತ ಸಾಕ್ಷಿಗೆ ಅರ್ಥ ಆಗ್ಬಿಡುತ್ತೆ. ಈಗ ಅವಳು ಹೋಗಿರೋದೆ 8 ಗಂಟೆಗೆ ಮುಂಚೆ ವಾಪಸ್ ಬಂದ್ಬಿಡ್ಬಹುದು ಅಂತ. ಆದ್ರೆ ನಿಮ್ ಭಾವ ಏನ್ ಮಾಡ್ತಾರೆ ಅಂದ್ರೆ, ಹಾಗೆ ಸೌರ್ಸ್ಕೊಂಡು ಈಗ ಹೋಗೋಣ ಆಗ ಹೋಗೋಣ ಅಂತ ಸಾಕ್ಷಿಗೆ ಮಾರಿಸ್ತಾ ಮನೆಗೆ ವಾಪಸ್ ಬರೋಷ್ಟೊಳಗೆ 8 ಗಂಟೆ ಪಾಸ್ ಮಾಡಿಸ್ಬಿಡ್ತಾರೆ. ಹೌದಾ? ಹಬ್ಬ, ನನ್ಗೀಗ ಸಮಾಧಾನ ಆಯ್ತು. ಅಕ್ಕ, ಬೇಗ ಭಾವಂಗ್ ಫೋನ್ ಮಾಡಿ ಹೇಳಿ, ಅವಳಿಗೆ ಈ ಥಿಯೇಟರ್ ಅಲ್ಲ ಆ ಥಿಯೇಟರ್ ಅಲ್ಲ, ಇನ್ನು ಮುಂದೆ ದೂರ ಹೋಗೋಣ ಅಂದ್ಬಿಟ್ಟು ಬೆಂಗಳೂರಿಂದ ಆಚೆ ಕರ್ಕೊಂಡು ಹೋಗಕ್ ಹೇಳಿ. ಆಗ ಅವಳು ವಾಪಸ್ ಬರೋದಕ್ಕೆ 2 ಗಂಟೆ ಆಗತ್ತೆ. ಮಾವ, ಏನಾದ್ರೂ ಗೋಚರ ಆಯ್ತಾ? ಆಯ್ತು, ನನ್ನ ಮುಂದೆ ನೀವಿಬ್ರು ಬಂದು ಕೂತಿದ್ದೀರಿ ಅಂತ ಅದಕ್ಕೆ ಕಂಡ್ಬಿಟ್ಟೆ. ಅಲ್ಲ ಮಾವ, ನಮ್ಮ ಯಜಮಾನ್ರು ಇಟ್ಕೊಂಡಿರೋ ಜಪಮಣಿನ ನೀವ್ ಇಟ್ಕೊಂಡು ಎಣಿಸ್ತಿದ್ದೀರಲ್ಲ? ಹೌದು, ಅವನೇ ಹಿಡ್ಕೋಬೇಕಾಗಿತ್ತು. ಆದ್ರೆ ಅವನು ಇವತ್ತು ಇಲ್ವಲ್ಲ, ಆಫೀಸ್ಗೆ ಹೋಗಿದ್ದಾನೆ. ಅದಕ್ಕೆ ನಾನೇ ಹಿಡ್ಕೊಂಡು ಕೂತಿದ್ದೀನಿ. ಅವನಿಗೆ ಕಾಣುತ್ತೆ ಅಂತನಲ್ಲ, ಹಾಗೆ ನನಗೇನಾದ್ರೂ ದಿವ್ಯ ದೃಷ್ಟಿ ಓಪನ್ ಆಗಿ ಇವತ್ತು ರಾತ್ರಿ 8 ಗಂಟೆಗೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತಾ ಅಂತ. ಮಾವ, ಇದನ್ನೆಲ್ಲ ನೀವು ನಂಬ್ತೀರಾ? ಏನ್ ಮಾಡೋದಮ್ಮ, ಪರಿಸ್ಥಿತಿ ಬಿಗಡಾಯಿಸಿದಾಗ
ನಂಬಲ್ಲ ಅಂತ ಹೇಳಿದ್ದೆಲ್ಲ ನಂಬೇಕಾಗತ್ತೆ. ಇರೋ ಎಲ್ಲಾ ಸಾಧ್ಯತೆಗಳನ್ನು ಚಾನ್ಸ್ ತಗೊಂಡ್ಬಿಡೋಣ ಅಂತ ಅನ್ಸುತ್ತೆ. ಇವಾಗ ನಿಮ್ ದೃಷ್ಟಿ ಓಪನ್ ಆಯ್ತಾ? ಏನಾದ್ರೂ ಕಾಣಿಸ್ತಾ? ದಿವ್ಯ ದೃಷ್ಟಿ ಎಲ್ಲಮ್ಮ ಓಪನ್ ಆಗುತ್ತೆ ಮಣ್ಣಂಗಟ್ಟೆ. ದೃಷ್ಟಿ ಬಿಟ್ಟಾಗ ದಿವ್ಯಾ ಅನ್ನೋ ಹುಡುಗಿ ಯಾರಾದ್ರೂ ಕಣ್ಣಿಗೆ ಬೀಳ್ತಾಳ ಅಂತ ನೋಡ್ಬೇಕು ಅಷ್ಟೇ. ಪ್ಲೀಸ್ ತಮಾಷೆ ಮಾಡಬೇಡಿ, ನಂಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಈಗಷ್ಟೇ ಇವ್ರಿಗೆ ಫೋನ್ ಮಾಡಿದ್ದೆ. ಇವರು ಸಾಕ್ಷಿನ ಆ ಥಿಯೇಟ್ರು ಈ ಥಿಯೇಟ್ರು ಅಂತೆಲ್ಲ ಸುತ್ತಾಡಿಸ್ತಾ ಇದಾರಂತೆ. ಹೇಗೋ 8 ಗಂಟೆ ದಾಟ್ಬಿಟ್ರೆ ಸಾಕು, ಇಲ್ಲಾಂದ್ರೆ ಏನಾಗುತ್ತೋ ಏನೋ. ಊರ್ವಶಿಗೆ ಹೋಗೋಣ. 3 ಗಂಟೆ ಕರೆಕ್ಟಾಗಿ ಶುರುವಾಗತ್ತೆ. ಅದಕ್ಕೂ ಮುಂಚೆ ನೀನೇನಾದ್ರು ತಿಂತೀಯಾ? ಹೊಟ್ಟೆ ಹಸುವಾಗ್ತಾ ಇದೆಯಾ? ಇಲ್ಲ, ಮೊದಲು ಸಿನಿಮಾಗೆ ನಡೀರಿ. 3 ಗಂಟೆಗೆ ಶುರು ಆದ್ರೆ 5:15 ಮುಗಿಯುತ್ತೆ. 7 ಗಂಟೆಗೆ ಮನೆಗೆ ಹೋದ್ರೆ 8 ಗಂಟೆಗೆ